PU ಕಾಲೇಜಿನಲ್ಲಿ ಹಿಂದಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿರುವಂಥ ನನ್ನ ಹೆಸರು KV ನವಾಜ್ ಅಂತ. ಇಂದು ನಾನು ಪ್ರಥಮ PUC ವರ್ಗದವರಿಗೆ ಇಂಟ್ರಡಕ್ಷನ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡವರಿಗಾಗಿ ಆಲ್ರೆಡಿ ಹಿಂದಿ 5th 6th 7th 8th 9th 10th ವರೆಗೆ ಓದಿರ್ತೀರ. ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂಥ ವಿಷಯವೂ ಇಲ್ಲ. ಆದರೂ ನನ್ನ ಒಂದು ಇಂಟ್ರಡಕ್ಷನ್ ಕ್ಲಾಸ್ ಇದೆ, ಆ ಕ್ಲಾಸ್ ಬಗ್ಗೆ ಮಾತಾಡೋಕ್ಕೆ ಇಚ್ಛಿಸುತ್ತೇನೆ. ಹಿಂದಿ ಬಹಳ ಸರಳ ಅಂತ ಹೇಳ್ತಾರೆ ಭಾಳಷ್ಟು ಜನ, ಆದರೆ ಅದು ಸರಳ ಅಂತ ಯಾವಾಗುತ್ತೆ ಅಂತಂದರೆ ಹಿಂದಿಗೆ ಸಂಬಂಧಿಸಿದಂತಹ ಗ್ರಾಮರ್, ಆಮೇಲೆ ಕೆಲವು ಸೆಂಟೆನ್ಸಲ್ಲಿ ಬಳಸುವಂತಹ ಪದಗಳಿರ್ತವೆ. ಅಲ್ಪ ವಿರಾಮ, ಪೂರ್ಣ ವಿರಾಮ, ಭಾವಸೂಚಕ ಚಿಹ್ನ, ಪ್ರಶ್ನಾರ್ಥಕ, ಉದ್ಧರಣ ಚಿಹ್ನ, ಈ ರೀತಿ ಕೆಲವು ನಿಯಮಗಳಿರ್ತವೆ. ಆ ನಿಯಮವನ್ನು ನಾವು ಪಾಲಿಸಿದ್ದೇ ಆದರೆ ನಿಜವಾಗಲೂ ಹಿಂದಿ ನಮಗೆ ಬಹಳಷ್ಟು ಸರಳ ಮತ್ತು 100ಕ್ಕೆ 100 ಮಾರ್ಕ್ಸನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದು ಹೇಗೆ ಎಂಬುದು ಇವತ್ತಿನ ತರಗತಿಯಲ್ಲಿ ನಾನು ಹೇಳ್ತೀನಿ. 100ಕ್ಕೆ 100% ಮಾರ್ಕ್ಸ್ ಬರಬೇಕು ಅಂತಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇದೆಯಲ್ಲ, ಅದು ದುಂಡಾಗಿರ್ತದೆ, ನೀಟಾಗಿರ್ತದೆ. ಒಂದು ವೇಳೆ ಹ್ಯಾಂಡ್ ರೈಟಿಂಗ್ ನೀಟ್ ಇಲ್ಲ, 100ಕ್ಕೆ 100% ಪಡೀಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ಟೇಕ್ ಅಂತೇಳಿ ಏನಿಲ್ಲ ಅಂತಂದರೂ 5ರಿಂದ 8 ಮಾರ್ಕ್ಸ್, 5 से 8 ಮಾರ್ಕ್ಸ್, 5ರಿಂದ 8 ಮಾರ್ಕ್ಸ್ ತೆಗೆದುಬಿಡ್ತಾರೆ. ಅದೇ ರೀತಿ ಪ್ರಥಮ PUC ಮತ್ತು ದ್ವಿತೀಯ PUC ಯಲ್ಲಿ ನಾವು SSLCಗೆ ಹೋಲಿಸಿದರೆ ಗ್ರಾಮರ್ ಬಹಳ ಕಡಿಮೆ, ನಿಜವಾಗಲೂ ಬಹಳ ಕಡಿಮೆ. ಅದು ಯಾವುದು ಅಂತಂದರೆ SSLCಯಲ್ಲಿ ಪ್ರೇರಣಾರ್ಥ ಕ್ರಿಯಾಪದ ಅಂತ ಬರ್ತಾಯಿತ್ತು. ಪ್ರೇರಣಾರ್ಥ ಕ್ರಿಯಾಪದ ಅಂತೇಳಿ ಪಠನ, ಪಠಾನ, ಪಡುವಾನ, ಅದು ಈ PUCಗೆ ಇಲ್ಲ. ಆಮೇಲೆ ಸಂಧಿ, ದೀರ್ಘ ಸಂಧಿ, ಎಣ್ ಸಂಧಿ, ಕನ್ನಡ ಸಂಧಿಗಳು ಬೇರೆ, ಯಾವ ಸಂಧಿಗಳು ಬೇರೆ ಅಂತ ಬರ್ತಾಯಿತ್ತು. ಈಗ PUCಗೆ ಯಾವ ಸಂಧಿಗಳ ಬಗ್ಗೆ ಡೀಟೇಲ್ಸ್ ಇಲ್ಲ, ಸಂಧಿನೇ ಅದನ್ನು ತೆಗೆದಿದ್ದಾರೆ. ಪ್ರೇರಣಾರ್ಥ ಕ್ರಿಯೆ ಆಯಿತು, ಆಮೇಲೆ ಸಂಧಿನೂ ಆಯಿತು. ಆಮೇಲೆ ಸಮಾಸ. ಈ ಸಂಧಿ ಮತ್ತು ಸಮಾಸ ಅಂತಂದರೆ ಭಾಳಷ್ಟು ಟಫ್ ಅಂತ, ಅದು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ. ಇದು ಸಂಧಿ ಮತ್ತು ಸಮಾಸ. ಈಗ ಆ ಸಂಧಿ ಮತ್ತು ಸಮಾಸ PUCಗೆ ಇರುವುದಿಲ್ಲ. ಆಮೇಲೆ ಅನೇಕ ಶಬ್ದಗಳಿಗೆ ಏಕ ಶಬ್ದ, ಒಂದು ಸೆಂಟೆನ್ಸ್ ಇರುತ್ತೆ, ಆ ಸೆಂಟೆನ್ಸಿನ ಮುಂದೆ ಒಂದೇ ಶಬ್ದವನ್ನು ಬರಬೇಕಾಗುತ್ತೆ. ಅನೇಕ ಶಬ್ದಗಳಿಗೆ ಏಕ ಶಬ್ದ ಅಂತ ಅದಕ್ಕೆ ಕರೀತಾರೆ. ಈಗ PUCಗೆ ಅದು ಇಲ್ಲ. ಅದೇ ರೀತಿ PUCಗೆ ಬರುವಂಥದ್ದು ಯಾವುದು ಅಂತಂದರೆ ಮುಹಾವರೆ. ಇದು ನಾವು 5th ಬಹುದು ಖುಷೋನ, ಫೂಲೇನ ಸಮಾನ ಅಂತ ಬರ್ತೇವೆ. ಫೂಲೇನ ಸಮಾನ ಮುಹಾವರೆ, ಅದರ ಅರ್ಥ ಬಹುತ್ ಖುಷೋನ ಅಂದರೆ ಸಂತೋಷ ಎಷ್ಟಾಗುತ್ತೆ ಅಂತಂದರೆ ಹೇಳಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಫೂಲೇನ ಸಮಾನ ಅಂತ, ಹೂವು ಹರಡುವಂಗೆ ಅಂತ, ಅಷ್ಟೊಂದು ನಮಗೆ ಸಂತೋಷ ಆಗ್ತಾ ಇದೆ ಅಂತ, ಅತ್ಯಂತ ಪ್ರಸನ್ನ ಹೋನ. ಕಾಲ ಇದೆ, ಭೂತಕಾಲ, ಭವಿಷ್ಯತ್ಕಾಲ, ವರ್ತಮಾನ ಕಾಲ. ಅನ್ಯಲಿಂಗ ಇದೆ, ರಾಜ, ರಾಣಿ, ಮಾತಾ, ಪಿತಾ, ಭಾಯಿ, ಬಹನ. ಇದು ಸಮಾನಾರ್ಥ ಪದಗಳು ಬರ್ತವೆ. 5th 6th 7th ಓದ್ತಾ ಇದ್ದೀವಿ. ಸಮಾನಾರ್ಥಕ ಪದ ಆ ರೀತಿ ಯಾವುದೂ ಇಲ್ಲ. ಘರ್ ಇದೆ, ಘರಿಗೆ ಸಮಾನಾರ್ಥಕ ಮಕಾನ್, ನಿಲಯ, ವಾಸಸ್ಥಾನ, ಗೃಹ, ಇಂಥವು ಅರ್ಥಗಳು ಇದ್ದಾವೆ. ಆಮೇಲೆ ವಿಲೋಮ ಶಬ್ದ ಇದೆ. ವಿಲೋಮ ಶಬ್ದವನ್ನು ನಾವು ಪ್ರತಿ ಸಲ ಪ್ರತಿ ಲೆಸನ್ಸ್ ಆದಮೇಲೆ ಬರ್ತೈತೆ ವಿಲೋಮ ಶಬ್ದ. पत्र भाई को पत्र मारा
माता के पत्र, पिता के नाम पत्र, छुट्टी के लिए पत्र, ये भी बहुत ಈಸಿ. ಪ್ರೇಷಕ ಬರೆದು ಪ್ರಾರಂಭ ಮಾಡಿದ್ರೆ ಸೇವಾಮೆ, ಆಮೇಲೆ ಲೆಟರ್ ಆಫ್ ದ ಬಾಡಿ ಎಕ್ಸ್ಪ್ಲೇನ್, ಕೊನೆಗೆ ಆಪ್ಗೆ ಆಜ್ಞಾಕಾರಿ ಛಾತ್ರ ಅಂತ ಬರೆದು ಸೈನ್ ಮಾಡಿದರೆ 5 ಮಾರ್ಕ್ಸ್ ಸಿಗ್ತಾಯಿದೆ. ಪತ್ರ ಬರೆಯೋಕ್ಕಾಗಲ್ಲ, ಎಸ್ಸೆ ಪ್ರಬಂಧ ಅದು ಕೂಡ ಬರೀಬೋದು, ಚಾಯ್ಸ್. पत्र आदि बरीरी, प्रबंध आदि बरीरी, दोनों में कौन सा भी एक लिख सकते हैं. अनुवाद कन्नड़ में अनुवाद कीजिए, कन्नड़ या अंग्रेजी में अनुवाद कीजिए. ನಾವು ಏಕನೇಂದ್ರ ಓದಿದ್ವಿ, ಅದೇ ಇಲ್ಲಿನೂ PUC ಕೂಡ ಅದೇ ವಹಿ ಲೆಸನ್ಸ್, ವಹಿ ಪಾಠ, ವಹಿ ಪೊಯಮ್ಸ್, ಅದೇ ಗ್ರಾಮರ್ಸ್ ಇದೆ. ಮತ್ತು ಯಾವುದು ಎಕ್ಸ್ಟ್ರಾ ಇದೇನೋ ಅಂತ ವರಿ ಆಗುವಂಥ ಅವಶ್ಯಕತೆಯೇ ಇಲ್ಲ. ಎಲ್ಲವೂ ನೀವು ಓದಿರುವಂತಹ 8, 9, 10ರಲ್ಲಿ 8th, 9th, 10th ಅಲ್ಲಿ ಏನು ಸಬ್ಜೆಕ್ಟ್ ಓದಿದ್ರೆ ಹಿಂದಿ, ಅದೇ ಹಿಂದಿ ಇಲ್ಲಿನೂ ಕೊಟ್ಟಿದ್ದಾರೆ. ಈಸಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಗ್ರಾಮಟಿಕಲ್ ಆಗಿ ಓದಿದರೆ ಇನ್ನೂ ಇದ್ದಾವೆ, ವಿಲೋಮ ಶಬ್ದ, ಸಮಾನಾರ್ಥಕ, ಪ್ರಬಂಧ, ಕಹಾವತ್ತು ಅವೆಲ್ಲವೂ ಸಹಿತ ಈಸಿಯಾಗಿ ಕೊಟ್ಟಿದ್ದಾವೆ. ನಿಮಗೆ ಡಿಫಿಕಲ್ಟ್ ಆಗಿರುವಂಥದ್ದು, ಭಾಳ ಟಫ್ ಆಗಿರುವಂತಹ ಸಂಧಿ ಸಮಾಸ ಏನಿದೆ ಅಲ್ಲ, ಆ ಸಂಧಿ ಸಮಾಸ ಈಗ ಈ ಸಲ ಸಿಲೆಬಸ್ಸಿಂದ ಇಲ್ಲ. ಸಂಧಿ ಸಮಾಸಗಳು ಇಲ್ಲ, ಅನೇಕ ರೀತಿಯ ಪ್ರೇರಕ ಕ್ರಿಯಾಪದಗಳು ಈಗಿರುವುದಿಲ್ಲ. ಯಾವುದೇ ರೀತಿಯಾದ ಅನುಮಾನ ಕೂಡ ಇಲ್ಲ, ಇದಂತೂ ಇರುವುದಿಲ್ಲ. ಇದು ಆರಾಮಾಗಿ ತೆಗೆದುಕೊಳ್ಳಬಹುದು. ನಿಮಗೆ ಈಗಿರುವಂತಹ ಸಾಹಿತ್ಯ ವೈಭವ ಅಂತ ಟೆಕ್ಸ್ಟ್ ಬುಕ್ ಇದೆ, ಸಾಹಿತ್ಯ ವೈಭವ. ಇದರಲ್ಲಿ ಟೋಟಲ್ 10 ಲೆಸನ್ಸ್ ಇದ್ದಾವೆ. ಆಮೇಲೆ ಮಧ್ಯಯುಗೀನ ಕಾವ್ಯ ಅಂತಿದೆ, ಅದು 5 ಲೆಸನ್ಸ್ ಇದೆ. ಆಧುನಿಕ ಕವಿತಾ ಅಂತಿದ್ದಾವೆ, ಅವೊಂದು 8 ಪಾಯಿಂಟ್ಸ್ ಇದ್ದಾವೆ. ಕೊನೆಗೆ ಆಪಠಿತ ಗದ್ಯಾಂಶ ಅಂಥೇಳಿ 8th, 9th, 10th ಬರ್ತಾ ಇತ್ತು, ಇಲ್ಲಿ ಕೂಡ ಬಂದಿದೆ. ಆಪಠಿತ ಗದ್ಯಾಂಶ ಅಥವಾ ನಾಟಕ ಅಂತ ನಾವು ಕರ್ತೀವಿ, ಅದನ್ನು ಇದ್ದಾವೆ. ಅದನ್ನು 6 ಇದ್ದಾವೆ. ಅತ್ಯಂತ ಈಸಿಯಾಗಿ ಅರ್ಥವಾಗುವಂಥ ಶೈಲಿಯಲ್ಲಿನೇ ಇದ್ದಾವೆ, ವರಿ ಮಾಡ್ಕೊಳ್ಳೋದು ಅವಶ್ಯಕತೆಯೂ ಇಲ್ಲ ಅಂತ. ಅದೇ ರೀತಿ ಮೊದಲನೇ ಪಾಠ ನಿಮಗಿದೆ, ಬಡೇ ಘರ್ಗೆ ಭೇಟಿ ಅಂತೀವಿ. ಉಪನ್ಯಾಸ ಸಾಮ್ರಾಟ್ ಎಂದು ಹೆಸರುವಾಸಿಯಾಗಿರುವಂತಹ ಪ್ರೇಮಚಂದ್ರಜಿ, ಮುನ್ಷಿ ಪ್ರೇಮಚಂದ್ರಜಿ ಕವಿಯ ಹೆಸರು. ಅವನಿಗೆ ಉಪನ್ಯಾಸ ಸಾಮ್ರಾಟ್ ಅಂತಲೇ ಹೆಸರುವಾಸಿಯಾಗಿದ್ದಾನೆ. ಆ ಉಪನ್ಯಾಸ ಸಾಮ್ರಾಟ್ ಬರೆದಿರುವಂತಹ ಬಡೇ ಘರ್ಗೆ ಭೇಟಿ, ದೊಡ್ಡ ಮನೆಯ ಮಗಳು, ಬಡೇ ಘರ್ಗೆ ಭೇಟಿ ಮುನ್ಷಿ ಪ್ರೇಮಚಂದ್ರಜಿ ಅವರು ಬರೆದಿರುವಂಥದ್ದು. ಅದು ಮೊದಲನೇದಾಗಿ ನಿಮಗೆ ಮೊದಲನೇ ಪಾಠ ಇದೆ. ಒಂದು ಸಮಾಜದಲ್ಲಿ ಮಹಿಳೆ ಯಾವ ರೀತಿ ಇರಬೇಕು, ಯಾವ ರೀತಿ ಮನೆಯನ್ನು ಜೋಡಿಸಬೇಕು, ಜಗಳ ಬಂದಾಗ ಜಗಳನ ದೂರ ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಸಾಮಾನ್ಯ ಸಮಾಜದಲ್ಲಿ ನಡೆದಿರುವಂತಹ ಘಟನೆಯನ್ನೇ ಬಡೇ ಘರ್ಗೆ ಭೇಟಿ ಪಾಠದಲ್ಲಿ ಕೊಟ್ಟಿದ್ದಾನೆ. ಅದೇ ರೀತಿ ಬಡೇ ಘರ್ಗೆ ಪಾಠದಲ್ಲಿ ಬರುವಂಥದ್ದರೆ ಇನ್ನೊಂದು ಹೇಳ್ತಾ ಇದ್ದೇನೆ, 10th SSLCಯಲ್ಲಿ ಕವಿ ಪರಿಚಯ ಅನುರೂಪದಲ್ಲಿ ಬರ್ತಾ ಇದೆ. ಅನುರೂಪದ ಈ ಅನುರೂಪದ ಈಗ PUCಗೆ ಇಲ್ಲ. ಅದಕ್ಕೆ ಕವಿ ಪರಿಚಯ, ಕವಿ का जन्म स्थान, ईस्वी, शक, संग, उपन्यास, प्रसिद्ध कहानी, कविता अवेಲ್ಲವೂ ಅನುರೂಪದಲ್ಲಿ ಕೇಳ್ತಾ ಇದ್ದಾರೆ. ಈಗ ಅನುರೂಪತನೇ ಇಲ್ಲ, ಇಲ್ಲಿ PUCಯಲ್ಲಿ ಅನುರೂಪದ ಬರುವುದಿಲ್ಲ. ಅದಕ್ಕೆ ಕವಿಯ ಹೆಸರು ಮತ್ತು ಅವನು ಬರೆದಂಥ ಪ್ರಸಿದ್ಧ ಕೃತಿಗಳು ತಿಳ್ಕೊಂಡ್ರೆ ಸಾಕಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಶ್ನೆ ಕೂಡ कोई प्रश्न में नहीं आ सकते. हाँ, पेज नंबर 1 बड़े घर की बेटी
ಬಡೇ ಘರ್ ಕಿ ಬೇಟಿಯಲ್ಲಿ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಸಿಂಪಲ್ ಆಗಿ ಇಂಟ್ರಡಕ್ಷನ್ ಕೊಟ್ಟು ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ. ಬಡೇ ಘರ್ ಕಿ ಬೇಟಿ ಲೇಖಕ ಇದ್ದಾನೆ ಮುನ್ಷಿ ಪ್ರೇಮಚಂದ್ರ ಜಿ ಅಂತೇಳಿ. प्रस्तुत कहानी बड़े घर की बेटी प्रस्तुत कहानी प्रेमचंद्र की श्रेष्ठ कहानियों में से एक है. अत्यंत श्रेष्ठ ಕಥೆಗಳಲ್ಲಿ ಬಡೇ ಘರ್ ಕಿ ಬೇಟಿ ಇದು ಸಹ ಒಂದು ಅಂತ. ಅವನು ಬರೆದಂಥ ಶ್ರೇಷ್ಠ ಕಥೆಗಳಲ್ಲಿ ಇದು ಒಂದು. सामाजिक जीवन के सूक्ष्म चित्रकार मुंशी प्रेमचंद्र जी ने इस कहानी में मध्यम वर्ग के गृहस्थ जीवन की एक ऐसी घटना के चित्रित किया है. सोशली ಹೈ ಕ್ಲಾಸ್, ಮಿಡ್ಲ್ ಕ್ಲಾಸ್, ಲೋ ಕ್ಲಾಸ್ ಅಂತ. ಇಲ್ಲಿ ಮಧ್ಯಮ ವರ್ಗ ಅಂತ ತಿಳ್ಕೊಂಡಿದೆ. ಮಿಡ್ಲ್ ಕ್ಲಾಸಲ್ಲಿ ಒಬ್ಬ ಫ್ಯಾಮಿಲಿಯಲ್ಲಿ ಏನೇನು ಘಟನೆಗಳು ನಡೀತವೆ ಆ ಘಟನೆಗಳ ಬಗ್ಗೆ ವಿವರವಾಗಿ ಇಲ್ಲಿ ಕೊಟ್ಟಿದ್ದಾನೆ. ಯಾವ ರೀತಿ ಆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ ಅಂತ. ಆನಂದಿ ಬಡೇ ಘರ್ ಕಿ ಬೇಟಿ ಹೇ, ಇಲ್ಲಿ ಪಾಠ ಬರುತ್ತೆ ಆನಂದಿ ಅಂತೇಳಿ. ಅಕ್ಕಿ ಮನೆಯ ಹಿರಿಯ ಸೊಸೆ. ಅಕ್ಕಿ ಹುಟ್ಟಿದ್ದು ಮನೆಯ ದೊಡ್ಡ ಮನೆಯಲ್ಲಿ, ಆದರೆ ಮದುವೆ ಮಾಡಿಕೊಟ್ಟಿದ್ದು ಮಾತ್ರ ಮಿಡ್ಲ್ ಕ್ಲಾಸಲ್ಲಿ. ಆಕೆ ಇಲ್ಲಿಗೆ ಬಂದಮೇಲೆ ಯಾವ ರೀತಿಯ बदलावने आती है. संपन्न घर की सुविधाओं का अभ्यास तो होने पर भी उसने अपने आप को श्रीकंठ के रूढ़िग्रस्त तथा अभाव से पूर्ण घर को अनुकूल बना लिया. आके ಮನೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲ್ಲ. ಆಕೆಯ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಳುಗಳು, ಮನೆಯಲ್ಲಿ ಕೆಲಸ ಆಳುಗಳು ಇರ್ತಿದ್ರು. ಯಾವುದೇ ಕೆಲಸ ಬರೀ ಕೈಯಿಂದ ತೋರಿಸಿದ್ರೆ ಮಾಡಿ ಮುಚ್ಚಲಿಕ್ಕೆ ಲೈನಾಗಿ ನಿಂತಿರ್ತಿತ್ತು. ಅಂತಹ ಒಬ್ಬ ಮನೆಯ ಹುಡುಗಿ ಮಿಡ್ಲ್ ಕ್ಲಾಸಿಗೆ ಕೊಟ್ಟರೆ ಯಾವ ಪರಿಸ್ಥಿತಿ ಆಗುತ್ತೆ ಅದರ ಬಗ್ಗೆ ವಿವರವಾಗಿ ಬೆಳಕು ಚೆಲ್ಲಿದ್ದಾನೆ. ಮೊದಲನೇದಾಗಿ ಬಡೇ ಘರ್ ಕಿ ಬೇಟಿಯಲ್ಲಿ ಬರುವಂಥ ಪಾತ್ರಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಆಮೇಲೆ ಪಾಠ ಕ್ಲಿಯರಾಗಿ ಅರ್ಥವಾಗುತ್ತೆ. कवि ಹೆಸರು ಮುನ್ಷಿ ಪ್ರೇಮಚಂದ್ರ ಅಂತ. ಬೇನಿ ಮಾಧು ಸಿಂಹ ಮನೆಯ ಯಜಮಾನ ಅಥವಾ ಆ ಊರಿನ ಒಬ್ಬ ಪಟೇಲ, ನಂಬರ್ದಾರ ಅಂತ ಬರುತ್ತೆ, ಪಟೇಲ ಅಂತ ಬರುತ್ತೆ, ಅಥವಾ ಪಂಚಾಯಿತಿಯ ಯಜಮಾನ ಅಂತ ಕೂಡ ಬರುತ್ತೆ. ಬೇನಿ ಮಾಧವ್ ಸಿಂಹ. ಈ ಬೇನಿ ಮಾಧವ್ ಸಿಂಹಗೆ ಇಬ್ಬರು ಮಕ್ಕಳಿದ್ದಾರೆ. ಒಬ್ಬನ ಹೆಸರು ಶ್ರೀಕಂಠ ಸಿಂಹ, ಇನ್ನೊಬ್ಬನ ಹೆಸರು ಲಾಲ್ ಬಿಹಾರಿ ಸಿಂಹ. ಒಬ್ಬನ ಹೆಸರು ಶ್ರೀಕಂಠ ಸಿಂಹ, ಇನ್ನೊಬ್ಬರ ಮಗನ ಹೆಸರು ಲಾಲ್ ಬಿಹಾರಿ ಸಿಂಹ ಅಂತ. ಶ್ರೀಕಂಠನ ಮದುವೆ ಆನಂದಿ ಅಂತ ಅವಾಗಲೇ ಹೇಳಿದೆ ನಾನು. ಬಡೇ ಘರ್ ಕಿ ಬೇಟಿ ಅಂತ, ದೊಡ್ಡ ಮನೆಯ ಮಗಳು ಆನಂದಿ ಶ್ರೀಕಂಠನಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಈ ಆನಂದಿಯ ತಂದೆಯ ಹೆಸರು ಭೂಪ ಸಿಂಹ ಅಂತ. ಭೂಪ ಸಿಂಹ. ಈ ಭೂಪ ಸಿಂಹ
ಒಂದು ಊರಿನ ತಾಲೂಕುದಾರ ಅಥವಾ ತಹಸೀಲ್ದಾರ್ ಅಂತ ನಾವು ಕರಿತೀವಿ. ಭೂಪತಿಮ್ಮ ತಹಸೀಲ್ದಾರ್ ಇರ್ತಾನೆ, ಒಂದು ಊರಿನ ತಹಸೀಲ್ದಾರ್ ಇರ್ತಾನೆ. ಆಕೆಯ ಮಗಳೇ ಆನಂದಿ ಶ್ರೀಕಂಠನ ಜೊತೆಗೆ ಮದುವೆಯಾಗಿರುತ್ತೆ. ಈ ಬೇನಿ ಮಾಧವ್ ಸಿಂಹನಿಗೆ ಇಬ್ಬರು ಮಕ್ಕಳು, ಲಾಲ್ ಬಿಹಾರಿ ಸಿಂಹ ಅಂತೇಳಿ. ಅರ್ಥ ಆಗ್ತೀನ? ಈಗ प्रस्तुत करेंगे। एक दिन श्रीकांत के छोटे भाई लाल बिहारी सिंह के अभद्र व्यवहार के कारण आनंदी को क्रोध आ गया। ಒಂದು ದಿನ ಶ್ರೀಕಂಠ ಸಿಂಹ ಊರಲ್ಲಿ ಬಂದಿಲ್ಲ, ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದಾನೆ. ಹರ ಶನಿವಾರಕ್ಕೆ ಪ್ರತಿ ಶನಿವಾರ ಮಾತ್ರ ಮನೆಗೆ ಬರ್ತಿದ್ದಾನೆ. ಶನಿವಾರ ರಾತ್ರಿ ಬರೋದು, ಸಂಡೇ ಇದ್ದು ಮತ್ತೆ ಬೆಳಗ್ಗೆ ಹೋಗ್ಬಿಡೋದು. ವಾರ ಪೂರ್ತಿ ಬೇರೆ ಊರಲ್ಲಿ ಕೆಲಸ ಮಾಡ್ತಿದ್ದಾನೆ. ಅಂಥ ಸಂದರ್ಭದಲ್ಲಿ ಆನಂದಿ ಲಾಲ್ ಬಿಹಾರಿ ಸಿಂಹ ಅಭದ್ರ ವ್ಯವಹಾರ ಮುಂದೆ ಡಿಟೇಲ್ಸ್ ಆಗಿ ಬರ್ತಿದ್ರು. ಈಗ ಸಿಂಪಲ್ ಆಗಿ ಶಾರ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮುಂದೆ ಅದರ ಬಗ್ಗೆ ಡಿಟೇಲ್ಸ್ ಆಗಿ ಎಷ್ಟು ಪಾಠದಲ್ಲಿ ಮಾಡ್ತೀನಿ. ಒಂದು ಸಲ ಇಬ್ಬರು ನಡುವೆ ಜಗಳ ಆಗುತ್ತೆ. ಆನಂದಿ ಮತ್ತು ಲಾಲ್ ಬಿಹಾರಿ ಮಧ್ಯ ಜಗಳ ಆಗುತ್ತೆ. ಇದರಿಂದ ಆನಂದಿಗೆ ಭಾಳಷ್ಟು क्रोध आ गया। झगड़ा यहाँ तक बढ़ गया कि दोनों भाइयों के अटूट प्रेम की कड़ियाँ शिथिल हो गई। आ झगड़ा ಯಾವ ರೀತಿ ಆಯಿತು ಅಂದರೆ ಬೆಳೆದು ದೊಡ್ಡದಾಗಿ ಶ್ರೀಕಂಠ ಮೊದಲನೇವನು, ಎರಡನೇವನು ಲಾಲ್ ಬಿಹಾರಿ ಇಬ್ಬರು ಬೇರೆ ಬೇರೆ ಆಗಬೇಕು. ಒಬ್ಬರು ಮುಖ ಒಬ್ಬರು ನೋಡಲಿಕ್ಕೆ ಆಗೋದಿಲ್ಲ, ನಮಗೆ ಬೇರೆ ಬೇರೆ ಆಗಬೇಕು ಅಂತೇಳಿ ಬಯಸ್ತಾರೆ. ಅಲ್ಲಿಯವರೆಗೆ ಇಬ್ಬರ ಸಂಬಂಧ ಬಿರುಕು ಬಿಡುತ್ತೆ. ಕೇವಲ ಒಂದು ಜಗಳದಿಂದ ಇಬ್ಬರು ಅಣ್ಣ ತಮ್ಮಂದರು, ಒಂದಾಗಿರುವಂಥ ಅಣ್ಣ ತಮ್ಮಂದರು ಡಿವೈಡ್ ಆಗ್ತಾರೆ. ಅವ್ರು ಲಾಲ್ ಬಿಹಾರಿ घर छोड़कर जाने लगा। ಕೊನೆಗೆ ಲಾಲ್ ಬಿಹಾರಿ ಬರ್ತಾನೆ ಮನೆ ಬಿಟ್ಟು ಹೋಗಲಿಕ್ಕೆ. ಈ ಮನೆಯಲ್ಲಿ ಶ್ರೀಕಂಠ ಇರಬೇಕು, ನಾನು ಇರಬಾರ್ದು ಅಂತ ಮನೆ ಬಿಟ್ಟು ಹೋಗಲಿಕ್ಕೆ ಸಿದ್ಧಪಡ್ತಾನೆ. घर को बिगड़ता देख आनंदी की सात्विक वृत्तियां जाग उठी। ಮನೆ ಬೇರೆ ಬೇರೆ ಆಗೋದನ್ನು ನೋಡಿ ಅಥವಾ ಚಿತ್ರ ಆಗೋದನ್ನು ನೋಡಿ ಆನಂದಿಗೆ ಪಶ್ಚಾತ್ತಾಪ ಆಗುತ್ತೆ. ಪಶ್ಚಾತ್ತಾಪ ಆಗಿ ಇಬ್ಬರನ್ನು ಕೂಡ ಒಂದು ಮಾಡಲಿಕ್ಕೆ ಪ್ರಯತ್ನ ಪಡ್ತಾಳೆ. उसने लाल बिहारी को रोक लिया और बिगड़ता हुआ काम बना लिया। उच्चा कुल की आदर्श महिलाएं कष्ट सहकर और अपमानित होकर भी मर्यादा नष्ट नहीं होने देती। ಒಬ್ಬ ಒಳ್ಳೆಯ ಶ್ರೇಷ್ಠ ಮನೆತನದ ಮಹಿಳೆ, उच्च कुल की स्त्री अपमान भी सह कर भी, अपना अपमान सह कर भी, गालियाँ भी सह कर भी, लेकिन घर की मर्यादा को नष्ट होने ना देती। उच्च कुलದ ಮಹಿಳೆ ತನಗೆ ಅಪಮಾನ ಆದರೂ ನಿಂದನೆ ಆದರೂ ತನ್ನ ಮನೆಯ ಮರ್ಯಾದೆ ಹಾಳಾಗಬಾರ್ದು ಅಂತ ಬಯಸ್ತಾಳೆ. ಆಕೆಯೇ ಉಚ್ಚ ಕುಲದ ಮಹಿಳೆ ಆಗ್ತಾಳೆ. ಅದೇ ರೀತಿ ಆನಂದಿ ಕೂಡ ಆ ಉಚ್ಚ ಕುಲದ ಮಹಿಳೆ ಆಗಿದ್ದು. ಯಹಿ ಇಸ್ ಕಹಾನಿ ಕಾ ಸಂದೇಶ. ಇದೇ ಈ ಕಥೆಯ ಒಂದು ಸಾರಾಂಶ ಇದೆ. ಇದೇ ಈ ಕಥೆಯ ನಮಗೆ ಸಂದೇಶ ಏನು ಕೊಡುತ್ತೆ ಅಂತಂದರೆ, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಬೇರೆ ಬೇರೆ ಆಗಿರಬಾರ್ದು. ಇಲ್ಲಿ ಆನಂದಿ ಆ ಕೆಲಸವನ್ನು ಮಾಡ್ತಾಳೆ. ಇಬ್ಬರು ಒಂದಾಗಿರುವುದನ್ನು ಕೂಡ ಕಲಿಸ್ತಾಳೆ. पारिवारिक सदस्यों के आपसी संबंधों के महत्व को उजागर कराने के उद्देश्य से प्रसिद्ध पाठ को चयन किया है। ನಮ್ಮಲ್ಲಿ ಪಾರಿವಾರಿಕ ಸಂಬಂಧಗಳಿದ್ದಾವೆ ಅಂತ. ಪಾರಿವಾರಿಕ ಅಂತ ಬಿಗಡ್ತಾ ಹೋಗುವ ಸಂಬಂಧ ಅಲ್ಲ, ಪಾರಿವಾರಿಕ ಸಂಬಂಧ. ಈ ಇತ್ತೀಚಿನ ಆಧುನಿಕ ಕಾಲದಲ್ಲಿ ಡಿವೈಡಿಂಗ್ ಹೆಚ್ಚಾಗ್ತಾ ಇದೆ ಅಂತ, ಹೊಂದಾಣಿಕೆ ಸಮಸ್ಯೆ ಆಗ್ತಾ ಇದೆ. ಆ ಹೊಂದಾಣಿಕೆ ಸಮಸ್ಯೆಯನ್ನು ಯಾವ ರೀತಿ ಆನಂದಿ ದೂರ ಮಾಡ್ತಾರೆ, ಇಬ್ಬರು ಜಗಳ ಏನಾಗುತ್ತೆ ಎಂಬುದೇ ಈ ಕಥೆಯ ಬಡೇ ಗಡಿಗೆ ಭೇಟಿ ಕಥೆಯ ಒಂದು ಸಾರಾಂಶ ಇದೆ. ಇದು ಪೇಜ್ ನಂಬರ್ 2 ಇದೆ ನೋಡಿ. ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಈಗ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. बेनी माधव सिंह गौरीपुर गांव के जमींदार और नंबरदार थे। बेनी माधव सिंह आ ಊರಿನ ಗೌರಿಪುರ ಊರಿನ ಜಮೀನ್ದಾರ ಮತ್ತು ನಂಬರ್ದಾರ ಅಂತಿದ್ರು. ಅವಾಗ ನಂಬರ್ದಾರ್ ಅಂದರೆ ಪಟೇಲ ಅಂತ ಕರ್ತಿದ್ರು. ನಮ್ಮೂರಲ್ಲಿ ಗೌಡ್ರು ಪಟೇಲರು ಅಂತ ಕರ್ತಿದ್ರು. ಇವನು ಬೇನಿ ಮಾಧವ ಸಿಂಹ ಆ ಊರಿನ ಗೌಡ ಅಥವಾ ಪಟೇಲನಾಗಿದ್ದ.
ಶ್ರೀಮಂತರಾಗಿದ್ರು ಅಂತ. ಧನ ಧಾನ್ಯ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. गांव का पक्का तालाब और मंदिर जिनकी अब मरम्मत तालाब और मंदिर की जिनकी अब मरम्मत भी मुश्किल थी. ಹಿಂದಿನ ಕಾಲದಲ್ಲಿ ಬೇಣಿ ಮಾಧವ್ ಸಿಂಹನ ತಂದೆ ಆ ಊರಿನಲ್ಲಿ ಪಕ್ಕಾ ಕೂವ ಜನರಿಗೆ ಕುಡಿಲಿಕ್ಕಾಗಿ ಒಂದು ಬಾವಿಯನ್ನು ತೋರಿಸಿದ್ದ ಮತ್ತು ಮಂದಿರವನ್ನು ಕಟ್ಟಿಸಿದ್ದ ಆಗಿನ ಕಾಲದಲ್ಲಿ. ಈಗ ಬೇಣಿ ಮಾಧವ್ ಸಿಂಹ ಆ ಮಂದಿರಕ್ಕೆ ಪೇಂಟ್ ಹೊಡಿಲಿಕ್ಕೆ ಸಹಿತ ಅಷ್ಟು ದುಡ್ಡಿಲ್ಲ, ಅಷ್ಟು ಬಡವನಾಗಿದ್ದ ಬೇಣಿ ಮಾಧವ್ ಸಿಂಹ. ಉನಿಗೆ ಕೀರ್ತಿ ಸ್ತಂಭ ಥೇ, ಅವ್ರಿಗೆ ಊರಲ್ಲಿ ದೊಡ್ಡ ಗೌರವ ಸ್ಥಾನ ಇತ್ತು ಆಗಿನ ಕಾಲದಲ್ಲಿ ಅಂತ. ಕೈಕೆ ದರ್ವಾಜೆ ಪರ ಹಾಕಿ ಜುಂತಾದ ಬೇಣಿ ಮಾಧವ್ ಸಿಂಹನ ತಂದೆ ಮನೆಯಲ್ಲಿ ಹಾಕಿ ಎಲಿಫೆಂಟ್ ಆನೆಯನ್ನು ಸಾಕ್ತಾ ಇತ್ತು ಆಗಿನ ಕಾಲದಲ್ಲಿ ಅಂತ. अब उसकी जगह एक बूढ़ी भैंस थी. ಈಗ ಆ ಆನೆ ಸಾಕುವಂಥ ಸ್ಥಳದಲ್ಲಿ ಭೈಂಸ್ ಎಮ್ಮೆಯನ್ನು ಸಾಕ್ತಾ ಇದ್ದಾರೆ. ಬೂಡಿ ಅಂತ ಅದನ್ನು ವಯಸ್ಸಾಗಿರುವಂತಹ ಎಮ್ಮೆಯನ್ನು ಈಗ ಕಟ್ತಾ ಇದ್ದಾರೆ ಅಂತ. ಅಂದರೆ ಅಷ್ಟೊಂದು ಅವರು ಅಜಗಜಾಂತರ ವ್ಯತ್ಯಾಸ. ಅತ್ಯಂತ ಶ್ರೀಮಂತರು ಈಗ ಮಿಡ್ಲ್ ಕ್ಲಾಸ್ ಆಗಿದ್ದಾರೆ. जिसके शरीर में अस्थि पंजर के सिवा और कुछ शेष रहा था. ಆ ಎಣ್ಣೆ ನೋಡ್ಲಿಕ್ಕೆ ಹಿಂಗಿದೆ, ಅಸ್ಥಿ ಪಂಜರ ಎಲುಬುಗಳು ಮಾತ್ರ ಕಾಣ್ತಾ ಇದ್ದಾವೆ, ಬೇರೆ ಏನೋ ಅದರಲ್ಲಿ ಮಾಂಸ ಕಾಣ್ತಾ ಇಲ್ಲ, ಮಾಂಸ ಮುದ್ದೆ ಕಾಣ್ತಾ ಇಲ್ಲ ಅಂತ. ಅಷ್ಟೊಂದು ವೀಕ್ ಆಗಿದೆ. ಅದಕ್ಕೆ ಆ ಎಮ್ಮೆಗೆ ಯಾವುದೇ ರೀತಿಯ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಆ ರೀತಿಯಾಗಿ ಸಾಕ್ತಾ ಇದ್ದಾರೆ. ಅದಕ್ಕೆ पर दूर शायद रोज देखी थी, क्योंकि एक ना एक आदमी हांडी लिए उसके सिर पर सवार ही रहता था. ಆದರೆ ಅದು ಹಾಲು ಮಾತ್ರ ಚೆನ್ನಾಗಿ ಕೊಡ್ತಾ ಇತ್ತು ಅಂತ. ಅದಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿಯೊಬ್ಬರು ಹೋಗಿ ಹಾಲನ್ನು ಕೊಡ್ತಾ ಇದ್ರು, ಅಷ್ಟೊಂದು ಹಾಲನ್ನು ಕೊಡ್ತಾ ಇತ್ತು ಅಂತ. ಬೇಣಿ ಮಾಧವ್ ಸಿಂಹ अपनी आधी से अधिक संपत्ति वकीलों को भेंट कर चुके थे. ಈ ಬೇಣಿ ಮಾಧವ್ ಸಿಂಹ ತನಗೆ ಬಂದಿರುವಂಥ ಆಸ್ತಿಯನ್ನು ಉಳಿಸಿಕೊಳ್ಳಿಕ್ಕೆ ತನ್ನ ಆಸ್ತಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಕೇವಲ ವಕೀಲರಿಗೆ ಕೊಟ್ಟಿದ್ದ. ಹೋರಾಡಲಿಕ್ಕೆ, ಅವರ ಆಸ್ತಿಯನ್ನು ಉಳಿಸಿಕೊಳ್ಳಿಕ್ಕೆ ವಕೀಲರಿಗಾಗಿ ಅವನು ಖರ್ಚು ಮಾಡಿಬಿಟ್ಟಿದ್ದ. उनकी वर्तमान आय 1000 रुपये वार्षिक से अधिक नाम थी. ಅವರಿಗೆ ವರ್ತಮಾನದಲ್ಲಿ ಆಯ 1000 रुपये वार्षिक अधिक नाम थी ಅಂತ. ಈಗ ಅವನು ಬೇಣಿ ಮಾಧವ್ ಸಿಂಹ ಪಂಚಾಯತ್ನ ನಂಬರ್ದಾರ್ ಇದ್ದ. ಅವನಿಗೆ ಎಷ್ಟು ಬರ್ತಿತ್ತು ಪೆನ್ಷನು? 1000 ರೂಪಾಯಿ ಬರ್ತಾ ಇತ್ತು. ಠಾಕೂರ್ ಸಾಹೇಬ್ಗೆ 2 ಬೇಟೆ थे. ಬೇಣಿ ಮಾಧವ್ ಸಿಂಹ ಠಾಕೂರ್ಗೆ 2 ಮಕ್ಕಳು, श्रीकांत सिंह, लाल बिहारी सिंह. बड़े का नाम श्रीकांत सिंह था. उसने बहुत दिनों के परिश्रम और उद्योग के बाद B.Ed की डिग्री प्राप्त की थी. श्रीकांत सिंह ಬಹಳ ಕಷ್ಟಪಟ್ಟು BA ಡಿಗ್ರಿಯನ್ನು ಮುಗಿಸಿದ್ದಾನೆ. ಆದರೆ ಲಾಲ್ ಬಿಹಾರಿ ಸಿಂಹ ಅನ್ಪಡ್, ಉಜಡ್, ಗವಾರ, ಯಾವುದೇ ರೀತಿಯಾದ ಓದು ಬರ ಕಲ್ತಿರಲ್ಲ. अब एक दफ्तर में नौकर था, छोटा लड़का लाल बिहारी सिंह दोहरे बदन का सचेला जवान था. युवा ಒಂದು ಆಫೀಸಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಲಾಲ್ ಬಿಹಾರಿ ಸಿಂಹ ಜವಾನ್ ಅಂತ ಇರ್ತಾನೆ. ಜವಾನ್ ಸಚೀಲ ಅಂತಿದೆ, ಅಂದರೆ ಯುವಕನ ಥರ ಇದ್ದ. ಮತ್ತು ಇಂಗ್ಲೀಷಲ್ಲಿ ಬಾಡಿ ಬಿಲ್ಡರ್ ಅಂತ ಕರೀತಾರೆ. ಹಳ್ಳಿಯಲ್ಲಿ ಕುಸ್ತಿ ಆಡ್ತಾರೆ. ಕುಸ್ತಿ ಆಡುವಂಥ ಒಬ್ಬ ಕುಸ್ತಿಪಟು ಸಜೀಲ್ ಜವಾನ್ ಅಂತ ಕರೀತಾರೆ. ಇದಕ್ಕೆ ಸಜೀಲ್ ಜವಾನ್. छोटा लड़का लाल बिहारी सिंह दोहरे बदन का सजीला जवान था. भरा हुआ मकड़ा चौड़ी छाती, भैंस का दूध से ताज़ा दूध सुबह उठकर सवेरे पीता था. ಬೆಳಗ್ಗೆ ಎದ್ದ ತಕ್ಷಣ ಅವನು ಎಮ್ಮೆಯ ಹಾಲಿನೆಲ್ಲ ಕುಡ್ತಾ ಇದ್ದಂತ, ಘಟ 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 ಅಂತ. ಅದಕ್ಕೆ ಅದೇನಿದ್ದ ಅವನು ಸಜೀಲ ಜವಾನ್ ಅಂತ. ಕುಸ್ತಿ ಆಡಲಿಕ್ಕೆ ತಯಾರಾಗ್ತದಲ್ಲ,
बरा हुआ मुकुरा चौड़ी जाति भैंस का 2 ಸೇರ್ ಎಮ್ಮೆಯ 2 ಸೇರು ताज़ा हालನ್ನು ಒಬ್ಬನೇ ಕುಡ್ತಾ ಇದ್ದ. ಶ್ರೀಕಂಠ ಸಿಂಹ की दशा बिल्कुल विपरीत थी. ಅಲ್ಲಿ ಶ್ರೀಕಂಠ ಸಿಂಹ ಇವನಿಗೆ ಅಜಗಜಾಂತರ ವ್ಯತ್ಯಾಸ ಅಂತ. ಅವನು ಬಾಡಿ ಬಿಲ್ಡರ್ ಆಗಿರ್ತಾನಲ್ಲ ನಾಲ್ಗರ ಸಿಂಹ, ಶ್ರೀಕಂಠ ಸಿಂಹ ತಳ್ಳಿರ್ತಾನೆ ಗಟ್ಟಿ ಥರ ಅಂತ. ಅದಕ್ಕೆ ವಿಪರೀತ ಅಂತ ಹೇಳ್ತಾನೆ. इन नेत्रप्रिय गुणों के उन्होंने भी ही 2 अक्षरों पर नोचवार कर दिया था. इन 2 अक्षरों ने वैद्य ग्रंथों पर उनका विशेष प्रेम था. डिग्री ಓದಿದಾನೆ ಅಂದ್ರೂ ಶ್ರೀಕಂಠ ಸಿಂಹಕ್ಕೆ ಆಯುರ್ವೇದಿಕ ಪುಸ್ತಕಗಳನ್ನು ಓದುವುದು ಇವನಿಗೆ ಬಹಳ ಅಭಿರುಚಿ ಇತ್ತು ಅಂತ. ನೋಡಲಿಕ್ಕೆ ತಳ್ಳಗಿದ್ದ, ಆದರೂ ಡಿಗ್ರಿ ಮುಗಿಸಿ ಅವನು ಆಯುರ್ವೇದದಲ್ಲಿ ವೈದ್ಯದಲ್ಲಿ ಬಹಳಷ್ಟು ಅವನಿಗೆ ಆಸಕ್ತಿ ಇತ್ತು ಅಂತ. आयुर्वेदिक औषधियों पर उनका अधिक विश्वास था. शाम सवेरे से उनके कमरे में से प्रायः हरल की सुरीली कर्णा मधुर ध्वनि सुनाई दिया करती थी. लाहौर और कलकत्ते के वैद्यों से बड़ी लिखा पड़ी रहती थी. ಬೆಳಗ್ಗೆ ಮತ್ತು ಸಾಯಂಕಾಲದಲ್ಲಿ ವೈದ್ಯರ ಜೊತೆ ಚರ್ಚೆ ಮಾಡ್ತಾ ಇದ್ದ. ಅದರ ಜೊತೆಗೆ ಆಯುರ್ವೇದದ ಬಗ್ಗೆ ಅವನು ಹೆಚ್ಚಿನ ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದಾನೆ. श्रीकंठ इस अंग्रेजी डिग्री के अधिपति होने पर भी अंग्रेजी सामाजिक प्रथाओं के विशेष प्रेमी न थे. ಡಿಗ್ರಿವರೆಗೂ ಓದಿದ್ರು ಇಂಗ್ಲೀಷ್ ಅಂತಂದ್ರೆ ಇವನಿಗೆ ಆಗಿ ಬರ್ತಿರಲಿಲ್ಲ ಅಂತ. ಅದಕ್ಕೆ बल्कि वो बहुत बड़े जोर से उसकी निंदा और तिरस्कार किया करते थे. अंग्रेजी ಅಂತಂದ್ರೆ ಬಹಳಷ್ಟು ತಿರಸ್ಕಾರ ಭಾವನೆಯಿಂದ ಅವನು ನೋಡ್ತಾ ಇದ್ದಾನೆ. ಅವನಿಗೆ ಅಂತಂದ್ರೆ ಇಂಗ್ಲೀಷಿಗೆ ಆಗಿ ಬರುವುದಿಲ್ಲ ಅಂತ. ಅದಕ್ಕೆ ತಿರಸ್ಕಾರ ಭಾವದಿಂದ ನೋಡಿದ್ದಾನೆ. ಎಸ್ಎಸ್ಸಿ ಗಾಮಿ ಉನಕ ಬಡ ಸಮಾನ. ಅದಕ್ಕಾಗಿ ಅವನಿಗೆ ಊರಲ್ಲಿ ಬಹಳಷ್ಟು ಗೌರವ ಕೊಡ್ತಾರೆ. ಅವನಿಗೆ ಡಿಗ್ರಿವರೆಗೆ ಓದಿದ್ದಾನೆ, ಆದರೂ ನಮ್ಮ ಹಳ್ಳಿಯ ಭಾಷೆಯನ್ನು ಬಿಟ್ಟಿಲ್ಲ ಅಂತೇಳಿ ಊರಿನಲ್ಲಿ ಶ್ರೀಕಂಠ ಸಿಂಹಕ್ಕೆ ಬಹಳಷ್ಟು सम्मान करता इद्दरू अथवा सम्मान आयितु ಅವನಿಗೆ. दशहरे के दिनों में वो बड़े उत्साह से रामलीला में सम्मिलित होते और स्वयं किसी न किसी पात्र का पाठ लेते थे. दसरा इद्दाग दसरा ಸಂದರ್ಭದಲ್ಲಿ ರಾಮಲೀಲಾ ಅಂತೇಳಿ ನಾಟಕ ಮಾಡ್ತಾ ಇದ್ರು. ಆ ನಾಟಕದಲ್ಲಿ ಶ್ರೀಕಂಠ ಸಿಂಹ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದ. ಯಾವುದೇ ಪಾತ್ರ ಇದ್ರೂ ಅವನು ನಿರ್ವಹಿಸ್ತಾ ಇದ್ದ. ಆ ಊರಲ್ಲಿ ರಾಮಲೀಲಾ ನಾಟಕ ಪ್ರಾರಂಭ ಮಾಡಿದ್ದು ಶ್ರೀಕಂಠ ಸಿಂಹ. ಅದಕ್ಕೆ ಜನ್ಮದಾತ ಅಂತ ಕರೀತಾರೆ. ನಾಟಕವನ್ನು ಪ್ರಾರಂಭ ಮಾಡಿದವನು ಅಂತ ಅದಕ್ಕೆ ಶ್ರೀಕಂಠ ಸಿಂಹಗೆ ಕರೀತಾರೆ. गौरीपुर में रामलीला के वही जन्मदाते प्राचीन हिंदू सभ्यता और गुणगान उनकी धार्मिकता का प्रधान अंग था. सम्मिलित कुटुंब के तो वो एकमात्र उपासक थे. ಇವ ಊರಲ್ಲಿ ಸಮ್ಮಿಲಿತ ಕುಟುಂಬ ಇರಬೇಕು ಎಂಬುದು ಇವನ ಆಶಯ ಇತ್ತು. ಎಲ್ಲರೂ ಒಂದಾಗಿ ಸಮ್ಮಿಲಿತ ಅಂದರೆ ಒಗ್ಗಟ್ಟಾಗಿರುವುದು ಅಂತೇಳಿ. ಯಾವ ರೀತಿ ಒಗ್ಗಟ್ಟಾಗಿರುವುದು? 5 ಜನ ಅಥವಾ 10 ಜನ ಅಣ್ಣಂದಿರಿದ್ರೆ ಒಂದೇ ಮನೆಯಲ್ಲಿರುವುದು, ಅದು ಒಗ್ಗಟ್ಟಾಗಿರುವುದು ಅಂತ ಕರೀತಾರೆ. ಅದು ಒಗ್ಗಟ್ಟಾಗಿರುವುದು ಒಂದೇ ಮನೆಯಲ್ಲಿರುವುದು ಅಂತ ಕರೀತಾರೆ. ಅಥವಾ ಒಬ್ಬೊಬ್ಬರು ಬೇರೆ ಬೇರೆ ಆಗ್ತಾರಲ್ಲ, ಅದು ಸಮ್ಮಿಲಿತ ಕುಟುಂಬ ಆಗಲಾರದು. ಅದಕ್ಕೆ ಪ್ರತಿ ಊರಲ್ಲಿ ಸಹಿತ ಅವನು ಒತ್ತಿ ಹೇಳ್ತಾನೆ, ಬಗ್ಗೆನೇ ಒತ್ತಿ ಹೇಳ್ತಿರ್ತಾನೆ ಅವನು. आजकल स्त्रियों को कुटुंब में मिलजुल कर रहने की जो अरुचि होती है उसे वो जाति और देश दोनों के लिए हानिकारक समझते थे. ಇತ್ತೀಚಿನ ಕಾಲದಲ್ಲಿ ಹೆಣ್ಮಕ್ಕಳು ಎಲ್ಲರ ಜೊತೆ ಹೊಂದಾಣಿಕೊಂಡು ಇರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಇದು ದೇಶಕ್ಕೆ ಮತ್ತು ಊರಿಗೆ ಒಂದು ಹಾನಿಕಾರಕ ಎಂಬುದು ಇವನ ಮನದಾಳದ ಮಾತಾಗಿತ್ತು. यही कारण था कि गाँव की लड़ाइयों की निंदा थी. कोई तो उन्हें अपना शत्रु समझने में भी संकोच न करती थी. स्वयं उनकी पत्नी को ही इस विषय में उनसे विरोध था. अಷ್ಟೇ ಯಾಕೆ ಊರಿನ ಎಲ್ಲ ಹೆಂಗಸರು ಮಹಿಳೆಯರು ಅವ್ರದ್ದೇ ಶ್ರೀಕಂಠ ಸಿಂಹಗೆ ಬೈತಾ ಇರ್ತಾರೆ. ಇವನಿಂದಾಗಿ ನಾವು ಒಂದೇ ಮನೆಯಲ್ಲಿ ಇರಬೇಕಾಗಿದೆ, ನಾವು ಯಾವಾಗಲೂ ಬೇರೆ ಆಗ್ತಾ ಇದ್ವಿ, ಬೇರೆ ಆಗಿ ಬಿಡ್ತಾ ಇಲ್ಲ ಅಂತೇಳಿ ಎಲ್ಲ ಲಲನೆಯರು ಮಹಿಳೆಯರು ಇವರಿಗೆ ವಿರೋಧ ವ್ಯಕ್ತಪಡಿಸ್ತಾರೆ. ये इसलिए नहीं कि उसे अपने सास ससुर देवर यहाँ जेठ आदि से गुण थी, बल्कि उसका विचार था कि यदि बहुत
कुछ सहने और तरह देने पर भी परिवार के साथ निर्वाह न हो सके तो आए दिन की कलह से जीवन के नष्ट करने से अपेक्षा ये उत्तम है कि अपनी खिचड़ी अलग पकाई जाए। ಎಲ್ಲ ಮನೆ ಒಂದಾಗಿರಬೇಕು ಅಂತ ಬಯಸ್ತಿರಲಿಲ್ಲ, ಬದಲಾಗಿ ಯಾರ ಮನೆಯಲ್ಲಿ ಅವರಿಗೂ ಹೊಂದಾಣಿಕೆ ಆಗಿಲ್ಲ ಅಂತಂದರೆ ಬೇರೆ ಬೇರೆ ಇರ್ಬೋದು ಅಂಥೇಳಿ ಇವನ ಒಂದು ಅಂತರಂಗದ ಮನದಾಳದ ಮಾತಾಗಿತ್ತು. ಎಲ್ಲ ಊರಲ್ಲಿ ಇವನೇ ಡಿಗ್ರಿವರೆಗೆ ಓದಿದ್ದ, ಗ್ರೇಡ್ ಇದ್ದ, ಜೊತೆಗೆ ಪಟೇಲನ ಅಥವಾ ಗೌಡನ ಮಗ. ಅದಕ್ಕೆ ಒಂದು ಮಾತನ್ನು ಎಲ್ಲರೂ ಚಾಚಕ ಪದೇ ಪಾಲಿಸ್ತಾ ಇದ್ದರು. आनंदी एक बड़े उच्च कुल की लड़की थी. ಇವನಿಗೆ ಶ್ರೀಗಂಧದಲ್ಲಿ ಮದುವೆಯಾಗಿದ್ದ ಆನಂದಿ ದೊಡ್ಡ ಮನೆಯ ಮಗಳು. उसके बाप एक छोटी सी रियासत के तालुकदार ಭೂಪ ಸಿಂಹ ಒಂದು ತಾಲೂಕಿನ ತಹಸೀಲ್ದಾರ್ ಆಗಿದ್ದಾನೆ. ವಿಶಾಲ್ ಭವನ್ ಮನೆ ದೊಡ್ಡದಾಗಿದೆ, ವಿಶಾಲವಾಗಿದೆ. ಏಕ್ ಹಾತಿ ಅವನ ಮನೆ ಮುಂದೆ ಒಂದು ಆನೆ ಇದೆ. 3 ಕುತ್ತೆ, 3 ನಾಯಿಗಳಿದ್ದಾವೆ. बाज ಅಂತ ಗೊತ್ತಾಗ್ತಲ್ಲ, बाज ಇದೆ. बहारी शिकरे झाड़ फानूस आनरेरी मजिस्ट्रेटी और ऋणा जो ये प्रतिष्ठित तालुकेदार के भोग्य पदार्थ है सभी विद्यमान थे. ಒಬ್ಬ ಶ್ರೇಷ್ಠ ತಹಸೀಲ್ದಾರನಿಗೆ ಏನೇನೋ ಸೌಲಭ್ಯಗಳು ಸಿಗ್ತಾ ಇದ್ವು, ಅವೆಲ್ಲ ಸೌಲಭ್ಯಗಳು ಭೂಪ ಸಿಂಹನಿಗೆ ದೊರಕಿತ್ತು. ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಳುಗಳು ಮತ್ತು ತೋಟಗಳನ್ನು ನೋಡಿಕೊಳ್ಳಿಕ್ಕೆ ನೌಕರಸ್ಥರು, ಎಲ್ಲ ರೀತಿಯಾದ ವ್ಯವಸ್ಥೆ ಭೂಪ ಸಿಂಹನಿಗೆ ಇತ್ತು ಅಂತ. नाम था भूप सिंह. बड़े उदार चित्ता और प्रतिभाशाली पुरुष थे. उदार चित्त, ಅಷ್ಟೊಂದು ಶ್ರೀಮಂತ ತಹಸೀಲ್ದಾರ್ ಆತ್ಮ ಸಹಿತ ಯಾವುದೇ ರೀತಿಯಾದ ಅಹಂಕಾರ ಅವನಿಗೆ ಎಳ್ಳಷ್ಟು ಇರಲಿಲ್ಲ. प्रतिभाशाली पुरुष थे पर दौर्भाग्य से लड़का एक भी न था. ಒಂದು ದೌರ್ಭಾಗ್ಯ, ದುರದೃಷ್ಟ ಏನು ಅಂತಂದರೆ ಈ ಭೂಪ ಸಿಂಹನಿಗೆ ಗಂಡು ಮಕ್ಕಳೇ ಇರಲಿಲ್ಲ. 7 लड़कियां हुई और दैव भोग से सब के सब जीवित रही. ಇವನಿಗೆ ಭೂಪ ಸಿಂಹನಿಗೆ 7 ಜನ ಹೆಣ್ಣು ಮಕ್ಕಳು. 7 ಜನರಿಗೆ 7 ಜನರು ಕೂಡ ಬದುಕಿ ಉಳಿದರು. ಆದರೆ ಗಂಡು ಮಕ್ಕಳು ಮಾತ್ರ ಅವನಿಗೆ ಹುಟ್ಟಲಿಲ್ಲ ಅಂತ. 7 लड़कियां हुई और दैव भोग से सबकी सब जीवित रही. पहली उमंग में तो उन्होंने 3 ब्याह दिल खोलकर किए, पर 15-20 हजार रुपये का कर्ज सिर पर हो गया. ಮೊದಲನೇ 3 ಮಕ್ಕಳ ಮದುವೆ ಅದ್ಧೂರಿಯಾಗಿ ಮಾಡ್ದ. ದಿಲ್ ಖೋಲ್ಕರ್, ಹೃದಯ ಶ್ರೀಮಂತದಿಂದ ಅದ್ಧೂರಿಯಾಗಿ ಮದುವೆ ಮಾಡ್ತಾನೆ. 15ರಿಂದ 20 ಸಾವಿರ ರೂಪಾಯಿ ಖರ್ಚಾಗ್ತವೆ. ಆಗಿನ ಕಾಲದಲ್ಲಿ 15ರಿಂದ 20 ಸಾವಿರ ಖರ್ಚಾಗುತ್ತೆ, ಅಥವಾ 15 ಸಾವಿರ ರೂಪಾಯಿ ಅವನು ಖರ್ಚು ತಗೊಂಡಿರ್ತಾನೆ. तो आके पुलिये हाथ समेट लिया. आनंदी चौथी लड़की थी. 3 ಜನರಿಗೆ ಮದುವೆ ಮಾಡ್ದ. ಆನಂದಿ ಯಾರು? ಶ್ರೀಗಂಧನ ಹೆಂಡತಿಗಳು ಆನಂದಿ. ಇವಾಗ ಜ್ಞಾನೋದಯ ಆಯಿತು, 4 ಮಂದಿಗೆ ಮದುವೆ ಮಾಡಬೇಕು. 15ರಿಂದ 20 ಸಾವಿರ ರೂಪಾಯಿ ಖರ್ಚು ಇದೆ. ಏನು ಮಾಡಬೇಕು? वो अपनी सब बहनों से अधिक रूपवती गुणवती थी. 7 ಜನ ಹೆಣ್ಣು ಮಕ್ಕಳಲ್ಲಿ ಎಲ್ಲಕ್ಕಿಂತ ರೂಪವತಿ, ನೋಡಲಿಕ್ಕೆ ಸುಂದರಳಾಗಿದ್ದಾಳೆ, ಬ್ಯೂಟಿಫುಲ್ ಆಗಿದ್ದಾಳೆ ನೋಡಲಿಕ್ಕೆ. ರೂಪವತಿ ಅವರ ಗುಣವತಿ ಮತ್ತು ಗುಣವಂತಳು ಸಹಿತ ಆಗಿದ್ದಾಳೆ. इससे ठाकुर भूप सिंह उसे बहुत प्यार करते. ಅದಕ್ಕಾಗಿ ತಂದೆ ಆನಂದಿಯನ್ನು ಬಹಳ ಪ್ರೀತಿಸ್ತಾ ಇರ್ತಾನೆ. सुंदर संतान के कदाचित उसके माता पिता भी अधिक चाहते हैं. ರೂಪವಂತ ಮಕ್ಕಳಿದ್ರೆ ಪ್ರತಿಯೊಬ್ಬ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಬಹಳಷ್ಟು ಇಷ್ಟಪಡ್ತಾರೆ ಸ್ವಭಾವತಃ. ಅದೇ ರೀತಿ ಭೂಪ ಸಿಂಹ ಕೂಡ ಆನಂದಿ ಮೇಲೆ ಬಹಳಷ್ಟು ಪ್ರೀತಿಸ್ತಾ ಇರ್ತಾನೆ. ಠಾಕೂರ್ ಸಾಹಬ್ ಕೆ ಬಡೇ ಧರ್ಮ ಸಂಕಟ में थे कि इसका विवाह कहाँ करे. ಅವನಿಗೆ ಒಂದು ಧರ್ಮ ಸಂಕಟ ಬಂತು, ಆನಂದಿ ಎಲ್ಲಿ ಮದುವೆ ಮಾಡಿಕೊಡ್ಬೇಕು ಎಂಬುದು. ना तो यही चाहते कि ऋणा का बोझ बढ़े और ना ही इसे स्वीकारता कि उसे अपने को भाग्यहीन समझ पड़े.
ಮದುವೆ ಮಾಡಿಕೊಟ್ರೆ ಜೀವನ ಪರ್ಯಂತ ಇವನು ಬದುಕಬೇಕಾಗುತ್ತೆ. ನನ್ನ ಮಗಳು ಒಳ್ಳೆ ಮಗಳಿತ್ತು, ಗುಣಪತಿ ರೂಪತಿತ್ತು, ಅವಳಿಲ್ಲ, ಇವನು ಬದುಕಬೇಕಾಗ್ತದೆ ಭೂಪಸಿಂಹ. ಕೊಡಲಿಲ್ಲ ಅಂದರೆ ಆನಂದ ಬದುಕಬೇಕಾಗುತ್ತೆ. ಅದಕ್ಕೆ ಧರ್ಮ ಸಂಕಟ ಅಂತ ಏನು ಮಾಡಬೇಕು ದಿಕ್ಕು ತೋಚುವುದಿಲ್ಲ. ಅದಕ್ಕೆ ಧರ್ಮ ಸಂಕಟವೇ ಪಡಗಯೇ. एक दिन श्रीकंठ उनके पास किसी चंदे का रुपया मांगने आए. ಒಂದು ದಿನ ಶ್ರೀಕಂಠ ಎಂಬಂದನೆ ಬೇಣಿ ಮಾಧವ ಸಿಂಹನ ಮಗ ಶ್ರೀಕಂಠ ಗೌರಿಪುರದಲ್ಲಿ ರಾಮಲೀಲಾ ನಾಟಕ ಮಾಡಬೇಕಿರುತ್ತೆ. ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಚಂದ ಅಂತ ಗಣಪತಿ ಪುಸ್ತಕಗಳಿಗೆ ಚಂದ ವಸೂಲಿ ಮಾಡ್ತಾರೆ. ಬೇರೆ ಬೇರೆ ಮಂದಿರ ಮಸೀದಿಗಳಿಗೆ ಚಂದ ವಸೂಲಿ ಮಾಡ್ತಿರ್ತಾರೆ. ಅದೇ ರೀತಿ ರಾಮಲೀಲಾ ನಾಟಕ ಮಾಡ್ತಿರ್ಬೇಕಾದ್ರೆ ಚಂದ ವಸೂಲಿ ಮಾಡಬೇಕು ಅಂತಲೇ ಶ್ರೀಕಂಠ ಯಾರ ಮನೆಗೆ ಬರ್ತಾನೆ? ಭೂಪಸಿಂಹನ ಮನೆಗೆ ಬರ್ತಾನೆ. शायद नगरी प्रचार का चंदा था. भूपसिंह उनके स्वभाव पर रिझ गए और धूमधाम से श्रीकंठ सिंह का आनंद के साथ ब्याह हो गया. ಈ ಶ್ರೀಕಂಠ ಸಿಂಹ ಭೂಪಸಿಂಹನ ಮನೆಗೆ ಬಂದಾಗ ಚಂದ ಕೇಳುವಂಥ ರೀತಿ, ಅವನ ಗುಣ, ಅವನ ನಡತೆ ಮೆಚ್ಚುತ್ತಾನೆ. ಭೂಪಸಿಂಹ ಮೆಚ್ಚಿ ಆನಂದಿ ಕೊಟ್ಟು ಮದುವೆ ಕೂಡ ಮಾಡಿಬಿಡ್ತಾನೆ. ನೋಡ್ರಿ, ಯಾವ ರೀತಿಯಾದ ಆಸ್ತಿ ನೋಡಿಲ್ಲ ಅಥವಾ ಅಂತಸ್ತು ನೋಡಿಲ್ಲ, ಬದಲಾಗಿ ಗುಣ, ಅವನ ಸ್ವಭಾವ, ನಡತೆಯನ್ನು ಮೆಚ್ಚಿ ಶ್ರೀಕಂಠ ಜೊತೆಗೆ ಮದುವೆ ಮಾಡ್ತಾನೆ. ಇದೇ ಬೇಕಾಗಿರೋದು. ದುಡ್ಡು ಇವತ್ತು ಇದ್ದರೂ ನಾಳೆ ಹೋಗ್ಬೋದು, ಆದರೆ ಒಳ್ಳೆಯ ಗುಣ, ನಡತೆ ಇದೆಯಲ್ಲ ಅದು ಜೀವನ ಪರ್ಯಂತ ಅವನ ಜೊತೆಗಿರುತ್ತೆ ಅಂತ. ಇಲ್ಲಿಗೆ ಈ ಬರೆಗಲ್ಪಿ ಭೇಟಿ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಠವನ್ನು ನೆಕ್ಸ್ಟ್ ತರಗತಿಯಲ್ಲಿ ಮುಂದುವರಿಸ್ತೀನಿ. ಅಲ್ಲಿವರೆಗೂ ಪಾಠವನ್ನು ಓದ್ಕೊರಿ ಮತ್ತು ಮುಂದಿನ ಪಾಠಕ್ಕೆ ತಯಾರಾಗಿದೆ. ಅದ್ರ ಬಗ್ಗೆ ನಾನು ಜೋರಾಗಿ ಮುಂದಿನ ಪಾಠದಲ್ಲಿ ಹೇಳ್ತೀನಿ. ಓಕೆನಾ?